ನನ್ನ ಎಲ್ಲ ಬಂಟ ಬಾಂಧವರಿಗೆ, ದೇಶಿಗಳಿಗೆ, ಅಭಿಮಾನಿಗಳಿಗೆ ನನ್ನ ಸಪ್ರೇಮ ನಮಸ್ಕಾರ. ನನ್ನ ಇಷ್ಟ ದೇವರುಗಳನ್ನು ಸ್ಮರಿಸುತ್ತಾ ಆ ದೇವಿ ಶಕ್ತಿ ಶಿವಶಕ್ತಿಗೆ ತಲೆಬಾಗಿ ಒಂದು ಸಣ್ಣ ಮೆಸೇಜು ನಿಮಗೆಲ್ಲರಿಗೂ ತಿಳುವಳಿಕೆ ಬೇಕಾಗಿ ಕಳಿಸ್ತಾ ಇದ್ದೇನೆ, ತಿಳಿಸ್ಲಿಕ್ಕೆ ಬೇಕಾಗಿ. ಸ್ಪಷ್ಟೀಕರಣ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಒಂದು ವಿಶೇಷವಾಗಿ ಮುಂಬೈಯಲ್ಲಿ ಒಂದು ಜಾಗತಿಕ ಬಂಟರ ಸಂಘದ ಪದಾಧಿಕಾರಿ, ಅದರ ಅಧ್ಯಕ್ಷರು ಮತ್ತು ಟೀಮ್ ಮತ್ತು ನಾನು ಮತ್ತು ಕೆಲವರು ವಿಶೇಷವಾದ ಸಮಾಜದ ಗಣ್ಯರು ಸೇರಿ ನಿನ್ನೆ ಮೀಟಿಂಗ್ ಮಾಡಿದರು. ಅದರಲ್ಲಿ ಮುಖ್ಯವಾಗಿ ನಮ್ಮ ಮುಂಬಯಿಯ ಮಾಜಿ ಸಂಸದರು ಶ್ರೀಯುತ ಗೋಪಾಲ್ ಶೆಟ್ಟರು ಮುಖ್ಯವಾಗಿ ಭಾಗವಹಿಸಿದ್ದರು. ಮತ್ತು ನನ್ನ ಆತ್ಮೀಯರಾದ ಶಶಿಧರ್ ಶೆಟ್ಟಿ ಬರೋಡ, ಶ್ರೀಯುತ ಕೆ ಶೆಟ್ಟರು ಮತ್ತು ಸತೀಶ್ ಪಟ್ಲ, ಆಮೇಲೆ ಮಹೇಶ್ ಶೆಟ್ಟಿ ತೆಲ್ಲಾರ್, ಗಿರೀಶ್ ಶೆಟ್ಟಿ ತೆಲ್ಲಾರ್, ಶಶಿಧರ್ ಇನ್ನಂಜೆ ಮತ್ತು ಕೆಲವು ದೊಡ್ಡ ದಾನಿಗಳು, ಅರವಿಂದ್ ಅವರು, ಅಶೋಕ್ ಶೆಟ್ಟಿಯವರು, ಹೀಗೆ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವು ನಿನ್ನೆ. ಅದು ಅಕಸ್ಮಿತವಾಗಿ ಏನೂ ಆದ ಮೀಟಿಂಗ್ ಅಲ್ಲ. ಯಾಕಂದರೆ ಈ ಬಗ್ಗೆ ಗೋಪಾಲ್ ಶೆಟ್ಟರು ನಮ್ಮ ಈ ನಡೆಯುತ್ತಿರುವಂಥ ವಿವಾದಗಳು, ನನ್ನ ಮತ್ತು ಆಮೇಲೆ ಅಶೋಕ್ ಪಕ್ಕಳರು ಒಂದು ವಿವಾದದಲ್ಲಿ ಅವರು ಸೇರಿದರು. ಅದರ ಹಿಂದೆ ಮತ್ತೆ ಇವರು ಜಾಗತಿಕ ಬಂಟದ ಅಧ್ಯಕ್ಷರು ಶ್ರೀಯುತ ಐಕಳ ಹರೀಶ್ ಶೆಟ್ಟರು, ಅವರ ಮಧ್ಯೆ ಮತ್ತು ಅವರ ಪದಾಧಿಕಾರಿಗಳು, ಅವರ ಮಧ್ಯೆ ನಮ್ಮ ಮಧ್ಯೆ ಇರುವಂತಹ ಒಂದು ವಿವಾದ ಈಗ ಪ್ರಾರಂಭ ಆದ್ದೇನಲ್ಲ, ಕಳೆದ ಒಂದು ವರ್ಷದಿಂದ ನಡೀತಾ ಉಂಟು. ಇತ್ತೀಚೆಗೆ ನಡೆದ ಈ ವಿವಾದ ಮತ್ತು ನನ್ನ ಮೇಲೆ ಕೆಲವು ಅಪಾದನೆಗಳು, ಕೆಲವು ಬೇಡದ ಮೆಸೇಜ್ಗಳು ಎಲ್ಲ ಹಾಕಿದ ಮೇಲೆ ನಾನು ಒಂದು ಕಡೆ ಹೇಳಿದ್ದೆ, ಇನ್ನೂ ಬೇಜಾರಾಗಿ ಹೋಯಿತು ನನಗೆ, ಇನ್ನು ಯಾವುದು ಬೇಡ. ಯಾಕಂದರೆ ನನ್ನ ಫ್ಯಾಮಿಲಿ ಸರ್ಕಲ್, ಮುಖ್ಯವಾಗಿ ಮಕ್ಕಳು, ಫ್ಯಾಮಿಲಿ ಸರ್ಕಲ್, ಇವರು ಈ ಬಗ್ಗೆ ನನಗೆ ಭಾಳಷ್ಟು ಹೇಳಿದರು. ಯಾಕಂದರೆ ಇದು ಬೇಡ, ನಿಮಗೆ ಇದು ಕಡಿಮೆ ಮಾಡಿ, ಸುಮ್ಮನೆ ಯಾಕೆ ಕೊಟ್ಟು ನಾವೇ ಬೆತ್ತ ಕೊಟ್ಟು ನಾವೇ ಪೆಟ್ಟು ತಿನ್ನುವ ಹಾಗೆ ಆಗೋದು ಬೇಡ. ಅದು ಮೊದಲೇ ಹೇಳಿದೆ ನಾನು ಈ ಡೈಲಾಗು. ಅದು ಬೇಡ, ನೀವು ಸ್ವಲ್ಪ ಇದರಿಂದ ದೂರ ಇರಿ, ನಿಮ್ಮಷ್ಟಕ್ಕೆ ಇರಿ, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡೋದು ಅಂತ ನನ್ನ ಕ್ಲೋಸ್ ಸರ್ಕಲೆಲ್ಲ ಹೇಳಿದ್ದಾರೆ ಕೆಲವರು. ಸೊ ಆಮೇಲೆ ನಾನು ಒಂದು ಅನೌನ್ಸ್ ಮಾಡಿದ್ದು ಹೌದು, ಇದೆಲ್ಲ ಬಿಟ್ಟುಬಿಡ್ತೀನಿ ನಾನು. ಅದರ ಮಧ್ಯೆ ನಮ್ಮ ಸೇವಾ ಬಳಗದವರು ಈ ಬಗ್ಗೆ ಬೊಂಬೆಯಲ್ಲಿ ಒಂದು ಸಭೆ ಆಯಿತು, ನನ್ನ ಪರ ಮತ್ತು ಕೆಲವರ ವಿರೋಧ. ಹಾಗೆ ಅದೇ ಸಮಯದಲ್ಲಿ ನನ್ನ ಸೇವಾ ಬಳಗದವರು ಕೂಡ ಒಂದು ಊರಲ್ಲಿ ಒಂದು ದೊಡ್ಡ ಸಭೆ ಮಾಡ್ತೇವೆ, ನಿಮಗೆ ಸಪೋರ್ಟ್ ಆಗಿ ನೀವು ಸಮಾಜ ಕಾರ್ಯದಲ್ಲಿ ಇನ್ನೂ ಮುಂದೆ ಬರಬೇಕು, ನಿಮಗೊಂದು ರಿಕ್ವೆಸ್ಟು ಇದೆ, ಮತ್ತು ನಿಮ್ಮ ಪರವಾಗಿ ನಾವೊಂದು ದೊಡ್ಡ ಸಭೆ ಮಾಡ್ತೇವೆ ಅಂತ. ಅದು ಪ್ರತಿಭಟನಾ ಸಭೆ ಆಗಬಾರ್ದು ಅಂತ ನನಗೆ ಹೇಳಿದೆ ನಾನು. ಪ್ರತಿಭಟನೆ ಏನು ಬೇಡ, ನನ್ನ ಪರ ಮಾಡಿ, ಬೇಕಾದರೆ ಏನು ನನ್ನ ಬಗ್ಗೆ ಮಾತಾಡಿ, ಬಾಕಿ ವಿರೋಧವೇನು ಬೇಡ ಯಾರಿಗಂತ ಹೇಳಿದೆ. ಅದು 1ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮ ಆಗಿತ್ತು ಅಡ್ಯಾರ ಗಾರ್ಡನಲ್ಲಿ. ಅದಕ್ಕೆ ಕೆಲವರು ಇತ್ತೀಚೆಗೆ 4-5 ದಿವಸ ಹಿಂದೆ ನಮ್ಮ ಮಿತ್ರರು, ಆಪ್ತರು, ಮುಖ್ಯವಾಗಿ ಶಶಿಧರ್ ಶೆಟ್ಟಿ ಅವರು ಮತ್ತು ಸತೀಶ್ ಪಟ್ಲ ಅವರು ಹೇಳಿದರು, ಯಾಕಂದರೆ ಇದೆಲ್ಲ ಸಮಾಜಕ್ಕೆ ಒಳ್ಳೆಯ ಒಂದು ಸಂಕೇತ ಅಲ್ಲ ಸದಾಶಿವಣ್ಣ, ನೀವು ಇದರ ಬಗ್ಗೆ ಸ್ವಲ್ಪ ಇದು ಮಾಡಿ. ನಾನು ಹೇಳಿದೆ, ನೋಡಿ, ಅದು ಸೇವಾ ಬಳಗದವರು ಮಾಡೋದು, ಅದು ನಾನೇನು ಕರೆ ಕೊಟ್ಟು ಮಾಡಿದಲ್ಲ. ಸೇವಾ ಬಳಗದವರು ಮಾಡಿದರೆ ಅಫ್ಕೋರ್ಸ್ ಇಂಡೈರೆಕ್ಟ್ಲಿ ನನ್ನಲ್ಲಿ ವಿಚಾರವನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ನನ್ನಲ್ಲಿ ಹೇಳಿದರು ಅವರು, ನೋಡಿ, ಇದು ಸಮಾಜಕ್ಕೆ, ನಮ್ಮ ಬಂಟ ಸಮಾಜಕ್ಕೆ ಒಳ್ಳೆಯ ವಿಚಾರ ಅಲ್ಲ. ಯಾಕಂದರೆ ನಾವಲ್ಲಿ ನಮ್ಮವರನ್ನೇ ದೂರುವುದು, ನಮ್ಮವರನ್ನೇ ಕಡೆಗಣಿಸುವುದು, ಇದೆಲ್ಲ
ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ ಅಂತ. ಸೊ ನಾನು ಹೇಳಿದೆ ಓಕೆ. ಆಗ ಶಶಿಧರ್ ಶೆಟ್ಟಿ ಬರೋಡ ಅವರು ನನ್ನ ಬಹಳ ಆತ್ಮೀಯರು, ಮತ್ತು ಕೆ ಕೆ ಶೆಟ್ಟರು ಇವರೆಲ್ಲ ಮಾತಾಡಿ, ಸತೀಶ್ ಪಟ್ಲ ಅವರು ಮಾತಾಡಿ ಹೇಳಿದರು, ಇದಕ್ಕೆ ಸ್ವಲ್ಪ ನಾವು ಏನಾದರೂ ರಾಜಿ ಪಂಚಾಯತಿಗೆ ಮಾಡುವ, ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕುವ, ಯಾಕಂದರೆ ವಿವಾದ ಭಾಳ ಮುಂದೆ ಮುಂದೆ ಹೋಗ್ತಾ ಇದೆ, ಇದು ಭಾಳ ಡೇಂಜರಸ್ ಕಂಡೀಷನಿಗೆ ಹೋಗ್ತಾರೆ. ಸುಮ್ಮನೆ ಇಲ್ಲದೆ ನಮ್ಮ ಸಮಾಜದವರೊಟ್ಟಿಗೆ ನಾವೇ ಜಗಳ ಮಾಡೋದು, ನಾವೇ ಫೈಟಿಂಗ್ ಮಾಡೋದು, ಇದು ಸರಿಯಲ್ಲ ಅಂತ ನನಗೆ ಕಂಡಿತು. ಯಾಕಂದರೆ ನನಗೆ ಈಗ 1 ವರ್ಷದಿಂದ ಇದರ ಬಗ್ಗೆ ಭಾಳಷ್ಟು ಮಾನಸಿಕ ವೇದನೆ, ತೊಂದರೆಗಳು ಆಗಿವೆ. ನನಗೆ ಬಿಸ್ನೆಸ್ಸಲ್ಲಿ ಮೇಯ್ನ್ ಫೋಕಸ್ ಮಾಡಬೇಕು. ಅದು ಬಿಟ್ಟು ನಾನು ಈ ವಾದ ವಿವಾದದಲ್ಲಿ ಸಿಕ್ಕಿ ಹಾಕಿ ಉಪದ್ರವಗಳನ್ನು ಅನುಭವಿಸ್ತಾ ಇದ್ದೇನೆ. ನಾನು ಏನು ಪಾಪ ಮಾಡಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ಸೊ ಈ ಬಗ್ಗೆ ಅವರು ಹೇಳಿದಾಗ ನಾನು ಹೇಳಿದೆ ಓಕೆ. ನೋಡಿ, ಶಶಿಧರಣ್ಣ ಅವರಿಗೆ ನಾನು ಹೇಳಿದೆ, ನೋಡಿ ಅಣ್ಣ, ಇದು ಕೇವಲ ನನ್ನ ವಿಚಾರ ಅಲ್ಲ. ಈಗ ನಾನೇನು ದೊಡ್ಡ ಹೋರಾಟ ಮಾಡ್ತಾ ಇಲ್ಲ. ಸಮಾಜದ ಎಲ್ಲರೂ ಸೇರಿ ಕೇಳ್ತಾ ಇದ್ದಾರೆ, ನಮ್ಮ ಸಂಘ ಸಂಸ್ಥೆ ಒಳ್ಳೆಯದಾಗಬೇಕು. ಮುಖ್ಯವಾಗಿ ಈಗ ಜಾಗತಿಕ ಮಣ್ಣ ಸಂಘದಲ್ಲಿ ವೈಯಕ್ತಿಕವಾಗಿ ಅವರು ಸದಾಶಿವ ಶೆಟ್ಟರಿಗೆ ವೇದನೆ ಕೊಟ್ಟಿದ್ದಾರೆ, ಮನಸ್ತಾಪ ಮಾಡಿಸಿದ್ದಾರೆ. ಸೊ ಇದೆಲ್ಲ ಬೇಡ, ಈ ಆಲ್ ದಿಸ್ ಡರ್ಟಿ ಗೇಮ್, ಒಬ್ಬರ ಮೇಲೊಬ್ಬರು, ನಮ್ಮ ಸಮಾಜ ಬಾಂಧವರೇ ಒಬ್ಬರ ಮೇಲೆ ಕೆಸರು ಹಾಕಿ ಇದು ಮಾಡೋದು, ತೊಂದರೆ ಮಾಡೋದು, ಎಲ್ರಿಗೂ ಟೆನ್ಷನು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಮತ್ತು ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸುಮ್ಮನೆ ಯಾಕೆ ಇದೆಲ್ಲ ಸಮಾಜ ಬಿಕ್ಕಟ್ಟನ್ನು ನಾವು ಮಾತಾಡಿ ಒಗ್ಗಟ್ಟಾಗಿ ಮಾಡೋದಿದ್ದರೆ ಮಾಡುವ, ನಿಮ್ಮ ವಿಚಾರ ಏನು ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನೋಡಿ, ಬಿಕ್ಕಟ್ಟನ್ನು ಒಗ್ಗಟ್ಟು ಮಾಡೋದಕ್ಕೆ ನಾನು ಯಾವಾಗಲೂ ಸಿದ್ಧ. ನೋಡಿ, ನಾನೇನು ಪ್ರಾರಂಭ ಮಾಡಿದ್ದಲ್ಲ ಇದು. ಓಕೆ, ಸೊ ಒಗ್ಗಟ್ಟು ಮಾಡಿ. ನಾನೀಗ ನಮ್ಮ ಸಮಾಜ ಬಾಂಧವರಿಗೆ ಹೇಳಿದಿಷ್ಟೇ, ನೋಡಿ, ನಾನು ನನ್ನ ಸಮಾಜಕ್ಕೆ ಒಳ್ಳೆಯದಾಗಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ನನ್ನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣವನ್ನು ಧಾರೆ ಎರೆದವ ನಾನು ಸಮಾಜಕ್ಕೆ ಬೇಕಾಗಿ. ಓಕೆ, ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದು ಸಮಾಜವನ್ನು ಸರಿ ಮಾಡಲಿಕ್ಕೆ. ಆದರೆ ಆ ಪ್ರತಿಭಟನೆ, ಆ ಗಲಾಟೆ ಹೆಚ್ಚಾಗಿ ಬಹಳ ದೊಡ್ಡದಾಗಿ ಅದು ರಕ್ತಪಾತ ಆಗಬಾರ್ದು ಅಂತ ನನ್ನ ವಿಚಾರ. ನೋಡಿ, ಪೊಲೀಸ್ ಸ್ಟೇಷನಿಗೆ ಹೋಗೋದು, ಆಮೇಲೆ ಜೈಲಿಗೆ ಹೋಗೋದು, ರಕ್ತಪಾತ ಮಾಡೋದು, ಇದೆಲ್ಲ ಬೇಕಾ ಸಮಾಜದಲ್ಲಿ? ಆ ಸ್ಟೇಜಲ್ಲಿ ನಾವು ಅದನ್ನು ನಿಲ್ಲಿಸಬೇಕಾಗ್ತದೆ. ನೋಡಿ, ನಮಗೆ ಸ್ವಲ್ಪ ಕೆಲವರಿಗೆ ಆಗಲಿಕ್ಕಿಲ್ಲ ಅದೆಲ್ಲ, ಯಾಕಂದರೆ ಹೋರಾಟ ಮಾಡಿದವರಿಗೆ ದ್ವೇಷ ಆಗಿ ಹೋಗಿದೆ ಕೆಲವರಲ್ಲಿ. ಅದನ್ನು ಸಡನ್ಲಿ ನಿಲ್ಲಿಸುವುದು ಕಷ್ಟ, ನನಗೂ ಗೊತ್ತಾಗ್ತದೆ. ಅದು ನನಗೂ ಮನವರಿಕೆ ಆಗ್ತಾ ಉಂಟದು. ಒಮ್ಮೆಲೆ ಅದು ಸಡನ್ಲಿ ನಿಲ್ಲಿಸುವುದು ಕಷ್ಟ. ಆದರೂ ನಮ್ಮ ಪ್ರಯತ್ನ ಮಾಡಿ ನಾವು ಅದನ್ನು ಸರಿ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕು. ಯಾಕಂದರೆ 1 ವರ್ಷದಿಂದ ನಡೆಯುವಂಥ ವಿಚಾರ ಇದು, ಈಗಲ್ಲ. ಹಾಗೆ ನೋಡಿ, ಶಶಿಧರ್ ಶೆಟ್ಟಿ ಬರೋಡ ಅವರು ಈ ವಿಚಾರದಲ್ಲಿ ಒಂದು ಮಾತುಕತೆ ನಡೆಸುವ, ನಾವು ಟೇಬಲಲ್ಲಿ ಕುಳಿತು ವಿಚಾರ ಮಾಡುವ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಏನು ಕಂಡೀಷನು, ಏನು ವಿಚಾರ ಮಾಡೋದು? ನೋಡಿ, ನನ್ನ ಒಬ್ಬನೇ ವಿಚಾರ ಇದಲ್ಲ, ನನ್ನ ಒಬ್ಬನ ವಿಷಯ ಅಲ್ಲ. ನಮ್ಮ ಇಡೀ ಸಮಾಜದ ಹಲವಾರು ಜನ ಈಗ ಅದರಲ್ಲಿ ಕೈ ಜೋಡಿಸಿದ್ದಾರೆ, ಸೇರಿದ್ದಾರೆ. ಎಲ್ರಿಗೂ ಒಂದು ಸರಿ ಆಗುವಂಥ, ಎಲ್ರಿಗೂ ಅದರಲ್ಲಿ ಮನಸ್ಸಿಗೆ ತೃಪ್ತಿ ಆಗುವಂಥ ಒಂದು ಸೊಲ್ಯೂಷನ್ ಆದರೆ ಆಗ್ಬೋದು ಅಂತ ಹೇಳಿದೆ ನಾನು. ಏನು ಎಲ್ಲ ಹೇಳೋದು, ಲೆಕ್ಕಾಚಾರ ಎಲ್ಲ ಅದರ ಸರಿ ಇಲ್ಲ, ಅದು ಸರಿ ಇಲ್ಲದಿಂದ ಅವರು ಪದತ್ಯಾಗ ಮಾಡಬೇಕು ಅಂತ ಡೈರೆಕ್ಟ್ ಹೇಳಿದ್ದದು. ಡೈರೆಕ್ಟ್, ನಾನೇನು ಹೇಳೋದಲ್ಲ, ಎಲ್ಲರೂ ಹೇಳೋದು, ಭಾಳಷ್ಟು ಜನ ಇದರಲ್ಲಿ. ಅದಕ್ಕೆ ನಾನು ಹೇಳಿದೆ, ನೋಡಿ, ಇದು ನನ್ನ ವಿಚಾರವೂ ಹೌದು, ಸಮಾಜದ ವಿಚಾರವೂ ಹೌದು. ಒಮ್ಮೆ ಇದೆಲ್ಲ ಒಂದು ಕಳಂಕ ಬಂದ ಮೇಲೆ ನಾವು ಅದನ್ನು ಬಿಟ್ಟುಬಿಡಬೇಕು. ನಾನೀಗ ಬಿಟ್ಟಿದ್ದೇನೆ. ನೋಡಿ, ಸಮಾಜ ಯಾರಿಗೆ ಈಗ ನನ್ನಿಂದ ಏನಾದರೂ ಸಮಾಜಕ್ಕೆ ತೊಂದರೆ ಇರ್ಬೋದು, ಕೆಲವರು ನನ್ನ ಬಗ್ಗೆ ಹೇಳುವಾಗ ನಾನು ಹೇಳಿದೆ, ನಾನು ಬಿಟ್ಬಿಡ್ತೇನೆ, ನಾನಿಲ್ಲ ಅಂತ. ಹಾಗೆ ಅವರು ಕೂಡ ರಾಜೀನಾಮೆ ಕೊಟ್ಟು ಒಮ್ಮೆ ಬಿಡಲಿ ಎಲ್ಲ ಪದವನ್ನು ಬಿಟ್ಟು, ಆಮೇಲೆ ಜನರಿಗೆ ಇಷ್ಟ ಇದ್ದರೆ ಪುನಃ ಬರ್ಬೋದು. ಅವರಿಗೆ ಪುನಃ ಯಾರು ಅದರಲ್ಲಿ
ಪದಗ್ರಹಣ ಮಾಡಲಿಕ್ಕೆ ತಯಾರಿಲ್ಲ, ಯಾರು ಇಲ್ಲದಿದ್ದ ಪಕ್ಷದಲ್ಲಿ ಸಮಾಜದವರು ಒಪ್ಪಿದರೆ ಅವರು ಪುನಃ ಬರ್ಬೋದು ಅಂತ ನಾನು ಶಶಿಧರನ್ ಅವರಿಗೆ ಹೇಳಿದೆ. ಇದ್ದವರಿಗೆ ಸರಿ ಉಂಟಾ ಕೇಳಿ ಅಂತ. ಅದಕ್ಕೆ ಅವರು ಹೇಳಿದರು, ಓಕೆ ನಾವು ಮಾತಾಡುವ. ಅವರು ಸ್ವಲ್ಪ ನಿಮ್ಮ ನೀವು ಅವರು ಹೇಳಿದರು ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದಾರೆ. ಐಕಳ ಹರೀಶ್ ಶೆಟ್ಟರು ರಾಜೀನಾಮೆ ಕೊಡಲಿಕ್ಕೆ ತಯಾರಿದ್ದಾರೆ. ಒಂದು ಕಂಡೀಷನ್ ಅಂದರೆ ನೀವು ಅಧ್ಯಕ್ಷರಾಗಿ ಬರಬೇಕು. ಅವರ ಪದದಲ್ಲಿ ಅವರ ಪೋಸ್ಟ್ನಲ್ಲಿ ನೀವು ಬರಬೇಕು. ನೀವು ಆ ನಡೆಯುವಂಥ ಕೆಲಸ ಕಾರ್ಯ, ಮುಖ್ಯವಾಗಿ ಆ ಬಿಲ್ಡಿಂಗು, ಸಭಾಭವನ, ಅದನ್ನು ನೀವು ಮುಂದುವರಿಸಬೇಕು. ಇಲ್ದಿದ್ರೆ ಅವರು ಮುಂದುವರಿಸ್ತಾರೆ, ಇಲ್ದಿದ್ರೆ ನೀವು ಬಂದು ಅದನ್ನು ಮುಂದುವರಿಸಬೇಕು. ನಾನು ಹೇಳಿದ್ದೆ, ನಾನು ಆ ಪೋಸ್ಟಿಗೆ ಬರಲಿಕ್ಕೆ ನಾನು ತಯಾರಿಲ್ಲ, ನನಗೆ ಬೇಡ. ಯಾಕಂದರೆ ನನಗೆ ಅಷ್ಟು ಟೈಮ್ ಇಲ್ಲ ನನ್ನಲ್ಲಿ. ನನ್ನ ವ್ಯವಹಾರ ಬಿಸ್ನೆಸ್ಸು ಅದು ನೋಡಬೇಕು. ಅದರೊಟ್ಟಿಗೆ ಈ ಸಂಘ ಸಂಸ್ಥೆ ಅಧ್ಯಕ್ಷ ಸ್ಥಾನ ತಗೊಂಡ್ರೆ ಅದಕ್ಕೆ ನಾವು ಜಸ್ಟಿಫೈ ಮಾಡಬೇಕು. ಯಾಕಂದರೆ ಅದಕ್ಕೆ ಪದ ತಗೊಂಡ್ರೆ ಕೇವಲ ನಂಬಿಕೆ ಅವಸ್ಥೆ ಅಲ್ಲ, ಹೆಸರಿಗೆ ತಕ್ಕ. ನಾವು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು. ಆ ಪೋಸ್ಟಿಗೆ ಜಸ್ಟಿಫೈ ಮಾಡಬೇಕು. ಅದಕ್ಕೆ ನನಗೆ ಮಾಡಲಿಕ್ಕೆ ಪುರ್ಸತ್ ಸಮಯ ಇಲ್ಲ. ಸೊ ನನಗೆ ಪೋಸ್ಟ್ ಬೇಡ. ಆದರೂ ಇದು ಸಮಾಜದ ಬೇಡಿಕೆ, ಇದಕ್ಕೆ ಏನು ಹೇಳ್ತೀರಿ ಕೇಳಿದರು. ಏನಾದರೂ ಅವರಲ್ಲಿ ಒಂದು ಮೀಟಿಂಗ್ ಮಾಡುವ, ಎದುರದ್ದು ಕೂತು ಮಾತಾಡಿದರೆ, ನಾವು ಗಣ್ಯರೆಲ್ಲ ಕೂತು ಮಾತಾಡಿದರೆ ಸರಿ ಆಗ್ಬೋದು, ನೋಡುವ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ, ಸರಿ ಟ್ರೈ ಮಾಡಿ ನೋಡಿ. ಓಕೆ. ಸೊ ಆಮೇಲೆ ನಾವು ಕೂಡಲೇ ಮರುದಿವಸವೇ ನಿನ್ನೆ ಎಲ್ಲ ಮೀಟಿಂಗ್ ಅರೇಂಜ್ ಮಾಡಿ ಎಲ್ಲ ಗಣ್ಯರನ್ನು ಸೇರಿಸಿ, ಗೋಪಾಲ್ ಶೆಟ್ಟರು ಇದ್ದರು ಅಂತ ಹೇಳಿದೆ, ಮತ್ತು ಎಲ್ಲ ಟೀಮ್ ಮೆಂಬರ್ಸು ಮೊದಲೇ ನಾನು ಹೇಳಿದೆ ಯಾರ್ಯಾರು ಇದ್ದರು ಅಂತ. ಸೇರಿ ಬೊಂಬೆಯ ನಮ್ಮ ಹತ್ತಿರ ಒಂದು ಹೋಟೆಲ್ನಲ್ಲಿ ಕೂತು ನಿನ್ನೆ 11 ಗಂಟೆಯಿಂದ ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದೆ. ಇನ್ನೊಂದು ಶಶಿಧರಣ್ಣ ಮೊದಲೇ ಹೇಳಿದರು ನಮಗೆ, ಅವರು ನಿಮ್ಮಲ್ಲಿ ಕ್ಷಮೆ ಕೇಳ್ತಾರೆ, ನನ್ನದು ಮಾಡಿದ ತಪ್ಪಾಯಿತು, ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಅಂತ ಅವರು ಹೇಳಿದ್ದಾರೆ. ಸೊ ಅವರು ಬಂದು ನಿಮಗೆ ಕ್ಷಮಾಯಾಚನೆ ಕೇಳ್ತಾರೆ, ನಿಮ್ಮ ಪಾದ ಸ್ಪರ್ಶ ಮಾಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿದರು. ನಾನು ಹೇಳಿದೆ ಅದು ಎಲ್ಲ ಓಕೆ, ಆದರೆ ನಾವು ಡಿಸ್ಕಷನ್ ಮಾಡುವ ಆ ಬಗ್ಗೆ. ವಿವಾದ ಮುಗಿಯುತ್ತಿದ್ದರೆ ಓಕೆ, ಸಮಾಜಕ್ಕೆ ಒಳ್ಳೆಯದಾಗುವುದಿದ್ದರೆ. ಉದ್ದೇಶ ಏನು? ಸಮಾಜಕ್ಕೆ ತೊಂದರೆ ಆಗಬಾರ್ದು, ಸಮಾಜದಲ್ಲಿ ಬಿಕ್ಕಟ್ಟಾಗಬಾರ್ದು, ಸಮಾಜದಲ್ಲಿ ಒಳ್ಳೆಯದಾಗುವುದಿದ್ದರೆ ನನ್ನದೇ ಏನೋ ಆಕ್ಷೇಪ ಇಲ್ಲ ಅಂತ ಹೇಳಿದೆ. ಇನ್ನೊಂದು ಹೇಳಿದೆ, ಇದು ನನ್ನ ಪರ್ಸನಲ್ ವಿಷಯ, ನಾನು ಸಾಮಾಜಿಕವಾಗಿ ನಮ್ಮ ಬಂಟರ ಮುಖಂಡ ಅಲ್ಲ, ಬಂಟರ ಸ್ವಾಮಿ ಅಲ್ಲ, ನಾನು ಬಂಟರ ಮುಖಂಡ ಅಲ್ಲ. ನಾನು ಬರುವುದು ನನ್ನ ವೈಯಕ್ತಿಕ ನೆಲೆಯಿಂದ. ಯಾಕಂದರೆ ನನ್ನ ಬಗ್ಗೆ ಈ ವಿವಾದ ನಡೀತಾ ಉಂಟು, ಅದು ಸರಿ, ನನ್ನನ್ನು ಎದುರು ಹಾಕಿದ್ದಾರೆ. ಓಕೆ, ಈಗ ಸಮಾಜದಲ್ಲಿ ಯಾರು ಏನು ಮಾಡಿದರೂ ನನ್ನ ಮೇಲೆ ಬಾಣ ಪ್ರಹಾರ ಆಗ್ತಾ ಉಂಟು, ಮಿಸೈಲ್ ಅಟ್ಯಾಕ್. ಸೊ ಅದಕ್ಕೆ ನಾನು ಹೇಳಿದೆ, ಓಕೆ ಒಮ್ಮೆ ಮಾತಾಡಿ ನೋಡುವ. ಯಾವಾಗಲೂ ನೋಡಿ ಆ ಬಗ್ಗೆ ಮೀಟಿಂಗ್ ನಡೀತು ನಿನ್ನೆ. ನಾನು ಮೊದಲೇ ನಿನ್ನೆ ಸುದೀರ್ಘವಾಗಿ ನಾನು ಸ್ವಲ್ಪ ಮಾತಾಡಿದ್ದೆ ನಿನ್ನೆ ಈ ಬಗ್ಗೆ. ನಾನು ಬಂದ ತಕ್ಷಣ ಅಲ್ಲಿ ನೀವು ಕಾಲು ಹಿಡೀರಿ, ಕ್ಷಮೆ ಮಾಡಿದೆ, ಆಯಿತು, ಎಲ್ಲ ಮುಗೀತು ಅಂತ ಹೇಳಿಲ್ಲ. ಅದರ ಬಗ್ಗೆ ನಾನು ಹೇಳಿದ್ದೇನೆ, ನನ್ನ ಕಳಕಳಿ ಏನು ಜಾಗತಿಕ ಬಂಟ ಸಮಾಜದ. ನನಗೇನಾಯಿತು, ಪರ್ಸನಲಿ ಏನಾಯಿತು ಆ ವಿಷಯ ಅಲ್ಲ, ಅದು ಓಕೆ. ನಾನು ಮೊದಲೇ ಹೇಳಿದ್ದೇನೆ, ಸದಾಶಿವ ಎಲ್ಲ ವಿಷಯವನ್ನು ನೀವು ಸಮುದ್ರ ಮತದಲ್ಲಿ ವಿಷಯವನ್ನು ನುಂಗಿದ್ದು ಸದಾಶಿವನೇ. ನನ್ನ ಮೇಲೆ ಆದ ಅಪಮಾನ, ಅವಮಾನ ಏನೇನಾಗಿದೆ ಅದೆಲ್ಲ ನುಂಗಲಿಕ್ಕೆ ನಾನು ತಯಾರಿದ್ದೇನೆ, ಸಮಾಜದ ಒಳಿತಿಗಾಗಿ. ಅದೇ ನನಗೆ ಅದು ಓಕೆ, ಫರ್ಗಿವ್ ಆ್ಯಂಡ್ ಫರ್ಗೆಟ್, ಆ ಪಾಲಿಸಿಯಲ್ಲಿ ನಾನಿದ್ದೇನೆ. ಸೊ ನಾನು ವಿಚಾರ ಅಲ್ಲಿ ಎತ್ತಿದ್ದೇನೆ ಮೀಟಿಂಗಲ್ಲಿ. ಮೊದಲೇನಾಗಿ ಮಾತಾಡಿದ್ದು ನಾನು ಹೇಳಿದೆ, ನೋಡಿ ನನಗೆ ಐಕಳ ಹರೀಶ್ ಅಣ್ಣ ಅವರಿಗೆ ಅವರ ಬಗ್ಗೆ ನನಗೆ ವಿಶೇಷವಾದ ಗೌರವ ಉಂಟು. ಏನೇ ಆಗಲಿ ವಿಶೇಷವಾದ ಗೌರವ ಉಂಟು, ಯಾಕಂದರೆ ಅವರು ಭಾಳಷ್ಟು ವರ್ಷದಿಂದ ಬಂಟರ ಸಮಾಜ ಸಂಘಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಪ್ರತಿ ವ್ಯಕ್ತಿಗೂ ಪ್ಲಸ್ ಮೈನಸ್ ಇದೆ, ನನಗೂ ಕೆಲವು ಮೈನಸ್ ಇರ್ಬೋದು, ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಅವ್ರದ್ದು ಓಕೆ. ಮತ್ತು ನಾನು ಹೇಳಿದ್ದೆ, ವಿಶೇಷವಾಗಿ ನಮ್ಮ ನೋಡಿ ಬಂಟರಲ್ಲಿ ಲೀಡರ್ಸಲ್ಲಿ ಒಂದು ಸ್ವಲ್ಪ ಅಹಂ ನಮಗೆ ಭಾಳ ಇಷ್ಟ ಇದೆ. ಅಹಂ, ನಮ್ಮ ಎಂಥದ್ದು ಈಗೋ ಭಾಳ ಇದೆ ನಮಗೆ. ಎಷ್ಟು ದೊಡ್ಡ ಲೀಡರ್ ಅಷ್ಟು ದೊಡ್ಡ ನಮಗೆ ಈಗೋ ಇದೆ, ಸ್ವಾಭಿಮಾನ ನಮ್ಮಲ್ಲಿದೆ.
ಅದಕ್ಕೆ ನಾನು ಉದಾಹರಣೆಗೆ ನಾವು ರಷ್ಯಾ ಯುಕ್ರೇನ್ ಯುದ್ಧವನ್ನು ನಾನು ಆ ಬಗ್ಗೆ ಅದರ ಪ್ರಸ್ತಾಪಿಸಿದ್ದೇನೆ. ಅದು ಹೇಳಿ ನೋಡಿ, ಇಂಟರ್ನ್ಯಾಷನಲಿ ಏನು ನಡೀತಾ ಇದೆ ಯುಗೋದಿಂದ, ಒಬ್ಬರೊಬ್ಬರ ಅಹಮ್ಮಿಂದ, ಒಬ್ಬರೊಬ್ಬರ ಸ್ವಾಭಿಮಾನದಿಂದ. ರಷ್ಯಾ ಯುಕ್ರೇನ್ ಯುದ್ಧ ಈಗ 5 ವರ್ಷಗಳು ನಡೀತಾ ಇದೆ. ಏನಾದರೂ ಪ್ರಯೋಜನ ಆಯ್ತಾ ಈ ಹೋರಾಟದಿಂದ? ಎರಡೂ ಕಡೆ ಭಯಂಕರವಾದ ನಷ್ಟ ಆಗಿದೆ. ಭಯಂಕರವಾದ ಒಂದು, ನನ್ನ ಲೆಕ್ಕದಲ್ಲಿ 1,00,000ಕ್ಕಿಂತ ಜಾಸ್ತಿ ಸೈನಿಕರು, ರಷ್ಯಾದ ಸೈನಿಕರು ಸತ್ತಿದ್ದಾರೆ. ಅದಕ್ಕಿಂತ ಜಾಸ್ತಿ ಯುಕ್ರೇನ್ನವರು ಸತ್ತಿದ್ದಾರೆ. ಒಂದು 3-4 ಲಕ್ಷ ಜನ ಪ್ರಾಣತ್ಯಾಗ ಆಗಿದೆ. ಯಾಕಂದರೆ ಇಬ್ಬರ ಅಹಂಕಾರ, ಅಹಮ್ಮಿಂದ. ಮೋದಿಜಿಯವರು ಹೇಳಿದರು, ಯುದ್ಧ ಮಾಡೋದು ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಕಾಲದ ಸೊಲ್ಯೂಷನ್ ಹುಡುಕುವಂಥ ವಿಧಾನ ಅಲ್ಲ. ವಾರ್ ಈಸ್ ನಾಟ್ ಎ ಸೊಲ್ಯೂಷನ್. ಓಕೆ, ಅದೇ ಥರ ನಾನು ಹೇಳೋದಷ್ಟೇ, ಬಂಟ ಸಮಾಜದಲ್ಲಿ ಹೊಲದಲ್ಲೂ ವಾರ್ ಈಸ್ ನಾಟ್ ದ ಸೊಲ್ಯೂಷನ್. ಯುದ್ಧ ಮಾಡೋದು ಅದು ಪರಿಹಾರ ಅಲ್ಲ. ಒಬ್ಬರ ಮೇಲೆ ಒಬ್ಬರು ಇದು ಮಾಡೋದು, ನಾನು ಹುಷಾರು ಅಂತ ಹೇಳಿ ಈ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಹಾಕ್ತೇವೆ. ಓಕೆ, ಒಬ್ಬರು ಹಾಕಿದರೆ ಅದಕ್ಕೆ ವಿರೋಧವಾಗಿ ಇನ್ನೊಬ್ಬರು ಹಾಕ್ತಾರೆ. ಹೊರಗೂ ಹಾಗೆ ನಾವು ಸಭೆ ಮಾಡಿ ಒಬ್ಬರನ್ನೊಬ್ಬರು ಟೀಕೆ ಮಾಡಿ ಇದು ಮಾಡ್ಬೋದು. ಓಕೆ, ಪ್ರತಿಭಟನೆ ಮಾಡೋದು ಓಕೆ, ಆದರೆ ಒಂದು ಲಿಮಿಟ್ ಇರಬೇಕಲ್ಲ ಯಾವುದಕ್ಕೂ. ಒಂದು ಸ್ಟೇಜಲ್ಲಿ ನಾವು ಅದು ರಕ್ತಪಾತದ ಕಡೆಗೆ ಹೋಗಬಾರ್ದು ಅಲ್ವಾ. ಫೈಟ್ ಎಲ್ಲಿಯವರೆಗೂ ಹೋಗ್ಬೋದು. ಹಾಗೆ ನಾನು ಹೇಳಿದೆ ನೋಡಿ, ರಷ್ಯಾ ಯುಕ್ರೇನ್ ಅದೊಂದು ಉದಾಹರಣೆ. ಎಷ್ಟು ಮಾನಹಾನಿ, ಎಷ್ಟು ಜೀವಹಾನಿ ಆಗಿದೆ, ಎಷ್ಟು ನಷ್ಟಗಳಾಗಿವೆ. ಇಡೀ ಪ್ರಪಂಚಕ್ಕೆ ಅದರಿಂದ ಅದರ ಎಫೆಕ್ಟ್ ಆಗಿದೆ. ಸೊ ನಾವು ಯಾಕೆ ಮಾಡಬೇಕು ನಮ್ಮ ಸಮಾಜದಲ್ಲಿ? ಸೊ ಟೇಬಲಲ್ಲಿ ಕೂತರೆ ಅವರದ್ದು ಸಾಲ್ವ್ ಆಗ್ಬೋದಿತ್ತು, ನಮ್ಮದು ಸಾಲ್ವ್ ಆಗ್ತದೆ. ಟೇಬಲಲ್ಲಿ ಕೂತು ಮಾತಾಡಿದೆ, ಇಬ್ಬರು ಅವರವರ ವಿಚಾರ ಇಡಿ. ನಾನು ಹರೀಶಣ್ಣವರಿಗೂ ಹೇಳಿದೆ, ನೀವು ನಿಮ್ಮ ವಿಚಾರ ಹೇಳಿ, ನಾನು ನನ್ನ ವಿಚಾರ ಹೇಳ್ತೇನೆ. ಲೆಟ್ ಅಸ್ ಟಾಕ್, ಲೆಟ್ ಅಸ್ ಡಿಸ್ಕಸ್ ಮಾಡಿ ಏನಾದರೂ ಸೊಲ್ಯೂಷನ್ ಆಗೋದಿದ್ದರೆ ಸಮಾಜದ ಒಂದು ದೊಡ್ಡ ಬಿಕ್ಕಟ್ಟನ್ನು ಸಾಲ್ವ್ ಮಾಡಿ ನಾವು ಒಗ್ಗಟ್ಟಾಗಿ ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವ. ನಿಮ್ಮ ಉದ್ದೇಶವೂ ಅದೇ ಇರ್ಬೋದು, ನನ್ನ ಉದ್ದೇಶ ಅಂತೂ ಅದೇ ಇದೆ. ನನ್ನ ಸಮಾಜ ಬಾಂಧವರ ಮೇಲೆ ನನಗೆ ಪ್ರೀತಿ, ಗೌರವ ಉಂಟು, ವಿಶ್ವಾಸ ಉಂಟು. ಅವರ ಒಳಿತಿಗಾಗಿ ಕೆಲಸ ಮಾಡಬೇಕಂತ ಉಂಟು, ಮಾಡ್ತಾ ಇದ್ದೆ. ಇನ್ನೂ ಈಗ ಸದ್ಯ ಸ್ಟಾಪ್ ಮಾಡಿದ್ರು, ಇನ್ನು ಪುನರ್ವಿಚಾರ ಮಾಡ್ಬೋದು. ಅದಕ್ಕೆಲ್ಲ ನಾನು ಹೇಳಿದೆ ಇದು ಮಾತಾಡುವಂತ. ನಾನು ವಿಚಾರ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ನಿನ್ನೆ ಬಂದ ತಕ್ಷಣ ಕಾಲು ಹಿಡಿದು, ಪುನಃ ಹೇಳ್ತೇನೆ, ನಿನ್ನೆ ಬಂದ ತಕ್ಷಣ ಅವರು ನನ್ನ ಕೈ ಕಾಲು ಹಿಡಿದರು, ಮತ್ತು ಅವರು ಕ್ಷಮೆಯಾಚನೆ ಮಾಡಿದರು. ನಾನು ಬಂದ ತಕ್ಷಣ ಹೇಳಿದ್ದೇನೆ, ಅದು ನನಗೇನು ಬೇಡ. ನಂದು ನೋಡಿ, ಸಮಾಜ ಬಾಂಧವರಿಗೆ ಏನು ಬೇಕಾಗಿದೆ ಅದು ಮುಖ್ಯ. ಈಗ ನಾನು ಬಂದು ವೈಯಕ್ತಿಕವಾಗಿ ನಾನು ಹೇಳ್ಬೋದು, ನನ್ನ ಪರ್ಸನಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಆದರೆ ಸಮಾಜದವರಿಗೆ ಏನು ಹೇಳೋದು ಹೇಳಿ? ಸಮಾಜ ಬಾಂಧವರಿಗೆ ಏನು ಹೇಳ್ತೀರಿ? ಅವರಿಗೆ ಇದು ಅವರ ವಿಚಾರ, ಅವರಿಗೆ ಒಬ್ಜೆಕ್ಷನ್ ಏನು? ಇದು ನಿಮ್ಮ ಲೆಕ್ಕಾಚಾರ ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಲೆಕ್ಕಾಚಾರ ತೋರಿಸಿ. ನೀವು 370 ಮನೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ. 1500 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸಿ ಅಂತ ಹೇಳಿದ್ದೀರಿ. ಅದರ ಬಗ್ಗೆ ಅವರಿಗೆ ಕರೆಕ್ಟ್ ಪಿಕ್ಚರ್ ಬೇಕು ಸಮಾಜಕ್ಕೆ. ಅದು ಅವ್ರು ಕೇಳ್ತಾ ಇರೋದು. ನಾನು ಒಬ್ಬನೇ ಅಲ್ಲ, ಅವರು ಕೇಳ್ತಾ ಇದ್ದಾರೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕಾಗಲಿಕ್ಕಿಲ್ಲ, ಅವ್ರದ್ದು ಇದೇ ಸಮಸ್ಯೆ. ಅವರಿಗೇನು ಉತ್ತರ ಕೊಡ್ತೀರಿ? ಅದು ಕೊಡಿ. ಅದಕ್ಕೆ ಹೇಳಿದರು, ಅದೆಲ್ಲ ಅಣ್ಣ, ಅದು ಮನೆಗೆ ವಿವರಣೆ ಬೇರೆ ಅವರಿಂದಲೂ ಬಂತು. ಅದು ಮನೆ ಕಟ್ಟಿಕೊಟ್ಟದಲ್ಲ, ಮನೆಗೆ ನಾವು ಸಹಕಾರ ನೀಡಿದ್ದು. ಅದಕ್ಕೆ ಹೇಳಿದೆ ನಾನು, ಹಾಗೆ ಹೇಳಿ ನೀವು, ನಾವು ಮನೆಗೆ 50,000 ಕೊಟ್ಟಿದ್ದೇವೆ, 1 ಲಕ್ಷ ಕೊಟ್ಟಿದ್ದೇವೆ, 2 ಲಕ್ಷ ಕೊಟ್ಟಿದ್ದೇವೆ, 5 ಲಕ್ಷ ಕೊಟ್ಟಿದ್ದೇವೆ. ಹಾಗೆ ನಾವು ಮನೆ ಕಟ್ಟಲಿಕ್ಕೆ ಅದು ಕರೆಕ್ಟ್ ಪಿಕ್ಚರ್ ಕೊಡಿ. ಮನೆ ಕಟ್ಟಲಿಕ್ಕೆ ಇಷ್ಟು ಮನೆಗೆ ಸಹಕಾರ ನೀಡಿದ್ದೇವೆ ಅಂತ ಹೇಳಿ. ಶಬ್ದ ಕರೆಕ್ಟ್ ಇರಬೇಕು. ಹಾಗೆ ನೀವು ಬಂದ ಹಣ ಎಷ್ಟು ಡೋನರ್ಸ್ ಇದು, ಅದನ್ನು ನೀವು ಯಾವ ರೀತಿ ವಿತರಣೆ ಮಾಡಿದ್ದೀರಿ, ಎಲ್ಲೆಲ್ಲಿ ಕೊಟ್ಟಿದ್ದೀರಿ, ಅದು ಕೇಳೋದು ಸಮಾಜ. ಸಂಘ ಸಂಸ್ಥೆ ನಡೆಯುವಾಗ ನಾವು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಯಾರಿ ಇರಬೇಕು, ಪಾರದರ್ಶಕವಾಗಿ ನಡೀಬೇಕು. ಅದು ಮುಖ್ಯ. ಸುಮ್ಮನೆ ಜಗಳ ಟೈಮ್ ಪಾಸಿಗೆ ಮಾಡೋದಲ್ಲ. ಇದು ಸರಿ ಇಲ್ಲದಿದ್ದರೆ, ಗೋಪಾಲಣ್ಣನವರು ಹೇಳಿದರು ಆಗ, ಇದೆಲ್ಲ ಸರಿ, ಇದಕ್ಕೆ ನೀವು ಉತ್ತರ ಕೊಡಬೇಕು. ಕೇವಲ ಸದಾಶಿವಣ್ಣನವರ ವಿಚಾರ ಅಲ್ಲ, ಸಮಾಜಕ್ಕೆ ನೀವು ಉತ್ತರ, ಬಾಕಿಯವರಲ್ಲಿ ಮಾತಾಡಿ ನೀವು ಇನ್ನೊಂದು ಮೀಟಿಂಗ್ ಮಾಡಿ, ಬಾಕಿ ಇದ್ದವರಲ್ಲೂ ಕರೆದು ಅವರಿಗೂ ನೀವು ಉತ್ತರ ಕೊಡಿ. ಇದು
ಗೋಪಾಲಣ್ಣನವರು ಹೇಳಿದ್ದಿಷ್ಟೇ ಆಸ್ ಎ ಲೀಡರ್ ಆಫ್ ದಟ್ ಗ್ರೂಪ್, ನಮ್ಮ ಅಧ್ಯಕ್ಷರಾಗಿ ಇಲ್ಲಿದ್ದರು ಅವರು, ಮುಖ್ಯ ಅತಿಥಿಗಳು ಅವರು ಇದ್ದರು. ಅವರು ಹೇಳಿದರು, ನೀವು ಬಾಕಿ ಸಮಾಜದ ಯಾರ್ಯಾರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅವರ ಒಂದು ಟೀಮನ್ನು ಕರೆದು ಅವರಿಗೂ ನೀವು ಉತ್ತರ ಕೊಡಿ. ಈ ಬಗ್ಗೆ ಎಷ್ಟು ಮನೆ ಕಟ್ಟಿಸಿದ್ದೀರಿ, ಏನು ಮಾಡಿದಿರಿ, ಹಣ ಎಷ್ಟು ಬಂದಿದೆ, ಅದು ಹೇಗೆ ಉಪಯೋಗ ಆಗಿದೆ, ನೀವು ಏನು ಮಾಡ್ತಾ ಇದ್ದೀರಿ, ಅಲ್ಲಿ ದುರುಪಯೋಗ ಆಗಲಿಲ್ವಾ, ಆಗಲಿಲ್ಲದಿದ್ದರೆ ನೀವು ವಿವರಣೆ ಕೊಡಿ. ಅದಕ್ಕೆ ಅವರು ಹೇಳಿದ್ದಿಷ್ಟೇ. ಅವರ ವಿಚಾರ ಏನಿದೆ ಅಂದರೆ, ಐಕಳ ಹರೀಶ್ ಅಣ್ಣ ಮತ್ತು ಅವ್ರದ್ದು ತಂಡದವ್ರದ್ದು, ನಾವು ಲೆಕ್ಕಾಚಾರ ಎಲ್ಲ ಸರಿ ಉಂಟು, ನಾವು ತೋರಿಸ್ತೇವೆ, ಮತ್ತು ನಾವು ಹೊರಗೆ ಎಲ್ರಿಗೂ ಹೇಳಲಿಕ್ಕೆ ಆಗೋದಿಲ್ಲ, ವಾಟ್ಸಪ್ ಗ್ರೂಪಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಬನ್ನಿ, ಆಫೀಸಿಗೆ ಬನ್ನಿ, ನನಗೂ ಇನ್ವೈಟ್ ಮಾಡಿದ್ದಾರೆ, ಸದಾಶಿವಣ್ಣ ನೀವು ಆಫೀಸಿಗೆ ಬನ್ನಿ, ನಿಮಗೆ ನಾವು ವಿವರಣೆ ಕೊಡ್ತೇವೆ. ವಿಚಾರ ಇಷ್ಟು ಇದೆ, ಮುಖ್ಯವಾಗಿ ಇದಲ್ಲ. ಸೊ ನನ್ನ ವೈಯಕ್ತಿಕ ವಿಚಾರ ನನ್ನದು ಮತ್ತು ಅವರದ್ದು ವಿಚಾರ ಅದು ಬೇರೆ. ಅದಕ್ಕೆ ಅವರು ಕ್ಷಮೆ ಕೇಳ್ತೇನೆ, ಪಾದ ಸ್ಪರ್ಶ ಮಾಡ್ತೇನೆ ಅಂತ ಹೇಳಿದರು. ನಾನು ಅದೆಲ್ಲ ಬೇಡ ಅಂತ ಹೇಳಿದೆ. ನೀವು ನನಗೆ ಒಂದು ಕೈ ಮುಗೀರಿ ಸಾಕು, ನಾನು ನಿಮಗೆ ಕೈ ಮುಗಿತೇನೆ, ಓಕೆ, ಕ್ಷಮೆ ಆಯಿತು, ಕ್ಷಮೆಯಾಚನೆ ಆಯಿತು. ಇನ್ನು ನಾವು ಆ ರೀತಿ ಒಬ್ಬೊಬ್ಬರ ಮೇಲೆ ಪರ್ಸನಲ್ ಅಟ್ಯಾಕ್ ಬೇಡ, ಅದು ಮಾಡಬೇಡಿ. ಸಂಘ ಸಂಸ್ಥೆ ಬಗ್ಗೆ ನಾನು ಹೇಳಿದ್ದುಂಟು. ನೋಡಿ, ಸಂಘ ಸಂಸ್ಥೆ ನಮ್ಮ ಬಂಟರ ಸಂಘಗಳು, ಅದು ಪಾರದರ್ಶಕವಾಗಿ ನಡಿಬೇಕು. ನಾನು ಲೀಡರ್ ಬಗ್ಗೆ ಏನು ಪರ್ಸನಲ್ ಅಟ್ಯಾಕ್ ಮಾಡೋದಿಲ್ಲ. ಸಂಘವು ಸಮಾಜದ ದಾನಿಗಳಿಂದ ಪಡೆದ ಹಣವನ್ನು ಸರಿಯಾಗಿ ಉಪಯೋಗಿಸಿ ಸಂಘಟನೆಯನ್ನು ಬಲ ಮಾಡಬೇಕು. ಇದು ನಾನು ಮೊದಲು ಹೇಳಿದ್ದಿಷ್ಟೇ, ಈಗಲೂ ಹೇಳೋದಿಷ್ಟೇ, ಇನ್ನು ಮುಂದೆಯೂ ಹೇಳೋದಿಷ್ಟೇ. ಇದಕ್ಕೇನು ಅಬ್ಜೆಕ್ಷನ್ ಇದ್ದರೆ ನನಗೇನು ಮಾಡಲಿಕ್ಕಾಗೋದಿಲ್ಲ. ನಾನು ಮುಂದೆ ಹೇಳೋದಿಷ್ಟೇ. ಸಮಾಜದ ನಮ್ಮಂಥವರು ಹಲವಾರು ಜನ ಇದ್ದಾರೆ, ಡೋನರ್ಸ್, ದಾನ ಮಾಡೋರು. ಆ ದಾನ ಮಾಡುವವರು ಮಾಡಿದವರ ಹಣವನ್ನು ತೆಕ್ಕೊಂಡ್ರೆ ಯಾವುದೇ ಸಂಘಟನೆ ಆಗಲಿ, ನಾನು ಜಾಗತಿಕ ಬಂಟ ಸಂಘದ ಒಂದನ್ನು ಹೇಳೋದಲ್ಲ, ಯಾವುದೇ ಬಂಟರ ಸಂಘಗಳಿರಲಿ, ಅದನ್ನು ಪಾರದರ್ಶಕವಾಗಿ ನಡಿಬೇಕು. ಅದರ ಲೀಡರ್ಸು ಕೂಡ ಅಷ್ಟೇ. ಲೀಡರ್ಸು ಒಳ್ಳೆ ಲೀಡರ್ಸ್ ಬೇಕು ನಮಗೆ. ಸಂಘಟನೆ ನಡೆಯೋದು ಲೀಡರ್ಸಿಂದ. ಲೀಡರ್ಸು ಒಳ್ಳೆ ಡಿಗ್ನಿಫೈಡ್ ಒಳ್ಳೆ ವ್ಯಕ್ತಿಗಳು ಬೇಕು, ಪ್ರಾಮಾಣಿಕ ವ್ಯಕ್ತಿಗಳು ಬೇಕು ಅಂತ ಇನ್ನೂ ಹೇಳ್ತೇನೆ ನಾನು. ಅದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಅದು ಅವ್ರ ಕ್ರಿಯಾಶೀಲರಾಗಿರಬೇಕು, ಕೆಲಸ ಮಾಡುವವರು ಇರಬೇಕು. ಅದರ ಬಗ್ಗೆ ನಾವು ಇನ್ನೂ ಹೇಳ್ತೇವೆ. ನಾವು ಅದು ಮುಗಿಲಿಲ್ಲ, ಇನ್ನೂ ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ ನಾನು. ಯಾಕಂದರೆ ಸಂಘಟನೆ, ನಮ್ಮ ಬಂಟ ಸಂಘಟನೆಗಳು ಹಲವಾರಿದೆ, ಅದು ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡಿಬೇಕು. ಅದು ಪಾರದರ್ಶಕವಾಗಿ ನಡಿಬೇಕು, ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕು. ಲೀಡರ್ಸು ಅದರಲ್ಲಿ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಬೇಕು. ಸುಮ್ಮನೆ ಅಲ್ಲಿ ಪೋಸ್ಟಲ್ಲಿ ಕೂತು ಏನೂ ಮಾಡದೆ ಪೋಸ್ಟಲ್ಲಿ ಕೂತು ಮಾಡಿದ್ದು ಟೈಮ್ ಪಾಸ್ ಮಾಡೋದು ಸರಿಯಲ್ಲ. ಅದು ಇನ್ನೂ ಹೇಳ್ತೇನೆ ನಾನು. ಐ ವಿಲ್ ಆಲ್ವೇಸ್ ಸೇ ದಿಸ್. ನನ್ನನ್ನು ಟೀಕೆ ಮಾಡೋದಿದ್ರೆ ಮಾಡಿ. ವೈಯಕ್ತಿಕವಾಗಿ ನಾನು ಯಾರಿಗೂ ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಲೆಕ್ಕಾಚಾರ ಸರಿ ಕೊಡಬೇಕು, ಅದೇ ವಿಷಯ ಇರೋದು ಮೇಯ್ನು. ಲೆಕ್ಕಾಚಾರ ಸರಿ ಇಲ್ಲ. ನೀವು ನಿನ್ನೆ ಗೋಪಾಲಣ್ಣ ಹೇಳಿದರು ಎದುರಲ್ಲಿ ಅವರಿಗೆ, ನೋಡಿ ಲೆಕ್ಕಾಚಾರ ನೀವು ಸರಿ ಕೊಡಿ, ಏನಾದರೂ ಅದು ಗ್ರಾಸ್ ಮಿಸ್ಟೇಕ್ ಇದ್ದರೆ, ತಪ್ಪಿದ್ದರೆ ನೀವು ಪದ ಬಿಡಬೇಕು. ನೀವು ನಾನು ಹೇಳಿದ್ದಷ್ಟೇ, ಗೋಪಾಲಣ್ಣ ನಿನ್ನೆ ಹೇಳಿದ್ದಷ್ಟೇ. ಲೆಕ್ಕಾಚಾರವನ್ನು ಕೊಡಿ, ಈಗಲೇ ಬಿಡಬೇಕಂತ ಅವರು ಹೇಳಿದ್ರು. ಈಗಲೇ ನಾನು ಬಿಡಬೇಕಂತ ಹೇಳೋದಿಲ್ಲ. ಲೆಕ್ಕಾಚಾರ ಏನಾದರೂ ಅದರಲ್ಲಿ ಗೋಲ್ಮಾಲ್ ಆಗಿದ್ದರೆ, ಅದರಲ್ಲಿ ದುರ್ವ್ಯವಹಾರಗಳು ಆಗಿದ್ದರೆ ಅವರು ಸ್ವಂತ ಇಚ್ಛೆಯಿಂದ ಪದವನ್ನು ಬಿಡಬೇಕು. ಆಗದಿದ್ದರೆ ಬಿಡಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಮೀಟಿಂಗು ಮಾಡಬೇಕಂತ ನಿರ್ಣಯ ಆಗಿದೆ. ಅದು ನಾನಲ್ಲದೆ ಹಲವಾರು ಈಗ ನಮ್ಮ ಬಂಟರ ಸಮಾಜದ ಗಣ್ಯ ವ್ಯಕ್ತಿಗಳು ಒಂದು ಮೀಟಿಂಗ್ ಮಾಡಲಿಕ್ಕಿದೆ, ಐಕಳ ಹರೀಶ್ ಶೆಟ್ಟರ ಒಟ್ಟಿಗೆ. ಅಲ್ಲಿ ನಿಮ್ಮೆಲ್ಲರ ವಿಚಾರ ನೀವು ಅಲ್ಲಿಗೆ ಬಂದು ಅವರಲ್ಲಿ ಕೇಳ್ಬೋದು, ಏನಿದ್ರು ಕೇಳ್ಬೋದು ಸಂಘಟನೆಯ ಬಗ್ಗೆ. ಓಕೆ, ನನ್ನ ಬಗ್ಗೆ ಏನು ವಿಚಾರ ಬೇಡ, ಮಕ್ಕಳರ ವಿಚಾರ ಬೇಡ. ಬಾಕಿ ವಿಚಾರದಲ್ಲಿ ನೀವು ಅವರಲ್ಲಿ ಪ್ರಶ್ನೆ ಕೇಳ್ಬೋದು. ಯಾರೇ ಸಂಘದ ಲೀಡರ್ ಆದರೆ ಅವರು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಯಾರಿರಬೇಕು. ಅವರು ಐಕಳ ಹರೀಶ್ ಅಣ್ಣನವರು ಹೇಳಿದ್ದಾರೆ, ಓಕೆ ನಾನು ಇನ್ನೊಂದು ಮೀಟಿಂಗ್ ಮಾಡುವ, ಅದರಲ್ಲಿ ಎಲ್ಲರನ್ನು ಕರೀರಿ, ಯಾರ್ಯಾರಿಗೆ ಇದರ ಬಗ್ಗೆ ವಿರೋಧ ಉಂಟು, ಯಾರ್ಯಾರಿಗೆ ಪ್ರಶ್ನೆಗಳಿವೆ ಅವರು ಬಂದು ಕೇಳ್ಬೋದು. ಇನ್ನೊಂದು ಮೀಟಿಂಗ್ ಮಾಡುವ. ಮಹೇಶ್ ಅಣ್ಣ ತೆಳ್ಳಾರ್ ಅವರು ಇದ್ದರು,
ಅವರು ಈ ಬಗ್ಗೆ ಅವರು ಹೇಳಿದ್ದಾರೆ. ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಇನ್ನೊಂದು ಮೀಟಿಂಗ್ ಮಾಡಬೇಕಂತ ಹೇಳಿದ್ದಾರೆ ಅವರು. ಅವರು ಅವರು ಕೋಆರ್ಡಿನೇಟ್ ಮಾಡ್ಬೋದು ಇನ್ನೊಂದು ಮೀಟಿಂಗು ನಿಮ್ಮ ಎಲ್ಲರ ವಿಚಾರವನ್ನು. ಸೊ ಇದು ಎಲ್ಲ ನಿನ್ನೆ ನಡೆದಂಥ ವಿಚಾರ. ಅದು ಸಡನ್ಲಿ ಏನು ನಾವು ಸರೆಂಡರ್ ಆಗಲಿಲ್ಲ, ನಾನು ಸರೆಂಡರ್ ಆದ್ದಲ್ಲ, ಅವರು ಸರೆಂಡರ್ ಆಗಲಿಲ್ಲ, ಯಾರು ಸರೆಂಡರ್ ಆಗಬೇಕಾಗಿಲ್ಲ. ಅದರಲ್ಲಿ ನಾವು ಸಮಾಜ ಚಿಂತನೆ ಮಾಡಲೇಬೇಕು ಸಮಾಜದ ಒಳಿತಿಗಾಗಿ. ಮತ್ತು ಅದರಲ್ಲಿ ನಾನು ಮೇಲೆ ಇನ್ನೊಬ್ಬರ ಮೇಲೆ ಕೆಳಗೆ ಅಂತ ಏನಿಲ್ಲ, ಯಾರ ಕಾಲು ಹಿಡಿಯೋದು ಬೇಡ. ನೀವು ಅಲ್ಲಿ ಜಸ್ಟಿಫೈ ಕೊಡಿ, ಸಮಾಜಕ್ಕೆ ಉತ್ತರ ಕೊಡಿ ಅಷ್ಟೇ, ನನಗೇನು ಬೇಡ. ಸೊ ಹೀಗಾಗಿ ಆಗಿದೆ. ಮತ್ತೆ ಅವರು ಹೇಳಿದ್ರು ನಾನು ಬಿಡಲಿಕ್ಕೆ ತಯಾರಿದ್ದೇನೆ. ನಿನ್ನೆ ಹೇಳಿದ್ರು ಮೀಟಿಂಗಲ್ಲಿ, ನೀವು ತಗೊಳ್ಳಿ, ನೀವು ಮಾಡಿ, ನೀವು ಲೀಡರ್ಶಿಪ್ ತಗೊಳ್ಳಿ. ನಾನು ಈಗಲೇ ಬಿಡಲಿಕ್ಕೆ ತಯಾರಿದ್ದೇನೆ, ನೀವು ತಗೊಳ್ಳಿ. ಬೇರೆಯವರಿಗೆ ನಾನು ಈಗ ಮೊನ್ನೆ ಇಲೆಕ್ಷನ್ ಆಯಿತು, ಅದರಲ್ಲಿ ಯಾರೂ ನಾಮಿನೇಷನ್ ಹಾಕಲಿಲ್ಲ, ಯಾರೋ ಒಬ್ಬರು ಹಾಕಿದ್ರು, ಒಬ್ಬರಿಂದೇನೂ ಆಗಲಿಕ್ಕಿಲ್ಲ. ಅಧ್ಯಕ್ಷ ಪದಕ್ಕೆ ಯಾರೂ ಹಾಕಲಿಲ್ಲ ಮೊನ್ನೆ, ಅದಕ್ಕೆ ನಾನು ಕಂಟಿನ್ಯೂ ಆಗಿದ್ದೇನೆ ಅಂತ ಹೇಳಿದರು. ಈಗ ಮುಂದೆ ಅವರದು ಲೆಕ್ಕಾಚಾರ ನೋಡುವಾಗ ಅಥವಾ ಇನ್ನಿತರ ಯಾವುದೇ ಕಾರ್ಯಕಲಾಪ ಸಂಘದಲ್ಲಿ ವಿಶೇಷವಾದಂತಹ ತಪ್ಪುಗಳಿದ್ದರೆ ಅವರು ಬಿಡಲಿಕ್ಕೆ ತಯಾರಿದ್ದಾರೆ. ಬಿಡಲಿಕ್ಕೆ ನಾವು ಅವರನ್ನು ಇದು ಮಾಡ್ಬೋದು. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಬೇಕು. ಆ ವ್ಯಕ್ತಿ ನಾನಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಸೂಕ್ತವಾದ ವ್ಯಕ್ತಿ, ಈಗ ಸಮಯವಿಲ್ಲ. ಸೂಕ್ತವಾದ ವ್ಯಕ್ತಿ ಇದ್ದರೆ ಪೋಸ್ಟ್ ತೆಗಿಬೋದು. ಈಗ ಅವರು ಹೇಳೋದೇನೆಂದರೆ, ಈ ಬಿಲ್ಡಿಂಗನ್ನು ಅರ್ಧ ಕಟ್ತಾ ಇದ್ದೇವೆ, ಅರ್ಧ ಅಂದರೆ ಅದನ್ನು ಕಟ್ತಾ ಇದ್ದೇವೆ, ಪ್ರಾರಂಭದ ಹಂತದಲ್ಲಿದೆ. ಸೊ ಅದನ್ನು ಪೂರ್ತಿ ಮಾಡಬೇಕು ನಾವು. ಇಲ್ಲದಿದ್ದರೆ ಅದು ಸದಾಶಿವ ಶೆಟ್ಟಿ ಸಂಕೀರ್ಣ ಅಂತ ನಾವು ಮಾಡಿದ್ದೇವೆ, ಅದು ಸಮಾಜಕ್ಕೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ. ಅದು ಅರ್ಧದಲ್ಲಿ ಬಿಟ್ಟು ಬಿಡೋದು. ಅದಕ್ಕೆ ಶಶಿಯಣ್ಣನವರು ಭಾಳ ಪ್ರಬಲವಾಗಿ ಅವರ ಇದನ್ನು ಹೇಳಿದ್ದಾರೆ. ವಿಚಾರ ಏನಂದರೆ, ನೋಡಿ ಇದು ಆದಷ್ಟು ಬೇಗ ಆಗಬೇಕು. ಸದಾಶಿವಣ್ಣನವರ ಹೆಸರಿನಲ್ಲಿರುವುದರಿಂದ ಅದು ಮತ್ತು ಸಮಾಜದ ಹೆಸರಿನಲ್ಲಿರುವುದರಿಂದ ಅದು ಅರ್ಧದಲ್ಲಿ ಬಿಟ್ಟು ಹೋಗೋದು ಸರಿಯಲ್ಲ. ನಾವು ಎಲ್ಲರೂ ಸೇರಿ ಅದನ್ನು ನಾವು ಮಾಡಬೇಕು. ಡಿಸೆಂಬರಲ್ಲಿ ಅದು ಮಾಡಬೇಕಂತ ಶಶಿಯಣ್ಣನವರೇ ಹೇಳಿದ್ದು. ಡಿಸೆಂಬರ್ ಒಳಗೆ ಅದನ್ನು ಮಾಡಬೇಕು. ನನಗೆ ಹೇಳಿದ್ದು, ಸದಾಶಿವಣ್ಣ ನೀವು ಆವಾಗ ಬರಬೇಕು, ನೀವಾಗ ಅದರ ದೀಪ ಪ್ರಜ್ವಲನೆ ನೀವೇ ಮಾಡಬೇಕು, ನಿಮ್ಮ ಹೆಸರಿನಲ್ಲಿ ಆಗಬೇಕು. ಐಕಳ ಹರೀಶಣ್ಣವರು ಸಂಪೂರ್ಣ ಸಹಕಾರ ಮಾಡಬೇಕು. ಈಗ ಸದ್ಯ ಅವರು ಇರಬೇಕು ಬಿಲ್ಡಿಂಗ್ ಆಗುವವರೆಗೆ, ಆಮೇಲೆ ನೋಡೋಣ ಲೀಡರ್ಶಿಪ್ ಚೇಂಜ್ ಆಗೋದು. ಮತ್ತು ಸರಿ ಇಲ್ಲದಿದ್ದರೆ ಆಮೇಲೆ ಅವರನ್ನು ಲೀಡರ್ಶಿಪ್ ಚೇಂಜ್ ಮಾಡ್ಬೋದು. ಈಗ ಸದ್ಯ ಅವರು ಕಂಟಿನ್ಯೂ ಆಗಲಿ ಅಂತ ಶಶಿಧರಣ್ಣ ಸ್ಟ್ರಾಂಗ್ಲಿ ಹೇಳಿದರು. ನಾನು ಇದಕ್ಕೆ ಸೈ ಅಂತ ಹೇಳಿದ್ದೇನೆ, ಓಕೆ ಅಂತ ಹೇಳಿದ್ದೇನೆ. ಸದ್ಯ ಅವರು ಕಂಟಿನ್ಯೂ ಮಾಡಲಿ, ಬಾಕಿ ಇದ್ದದ್ದನ್ನು ವಿಚಾರಣೆ ಮಾಡುವ. ಅವರು ಕಂಟಿನ್ಯೂ ಮಾಡಲಿ, ಬಿಲ್ಡಿಂಗ್ ಆಗಲಿ, ಡಿಸೆಂಬರಲ್ಲಿ ಅದನ್ನು ಓಪನ್ ಮಾಡುವ. ಶಶಿಧರಣ್ಣ ಹೇಳಿದರು, ನನ್ನಿಂದ ಆಗುವ ಸಹಕಾರ ನಾನು ಮಾಡ್ತೇನೆ, ಇನ್ನು ಡೋನರ್ಸಿಂದ ತಗೊಂಡು ಮಾಡುವ. ಏನೂ ಆಗದಿದ್ದರೂ ನಾವು ಲೋನ್ ಮಾಡಿದಾದರೂ ಅದನ್ನು ಮಾಡುವ. ಯಾಕಂದರೆ ಅದನ್ನು ನಮ್ಮ ಸಮಾಜದ ಪ್ರತಿಷ್ಠೆಯ ವಿಷಯ. ಸೊ ಸದಾಶಿವಣ್ಣನವರ ಪ್ರತಿಷ್ಠೆಯ ವಿಷಯ. ಸೊ ಅದನ್ನು ಮಾಡುವ ಅಂತ ಹೇಳಿ ಮುಕ್ತಾಯ ಆಯಿತು. ಆದ್ದರಿಂದ ಯಾರ ಒತ್ತಡದಿಂದಲೂ ನಾನು ಇದಕ್ಕೆ ಎಗ್ರಿ ಆಗಲಿಲ್ಲ. ಸಮಾಜದ ಒಳಿತಿಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ ನಾವು ಮಾಡಿದ್ದು. ಇದು ವಿವಾದ 1-2 ತಿಂಗಳಿನ ವಿವಾದ ಅಲ್ಲ, 1 ವರ್ಷದಿಂದ ನಡೆಯುತ್ತಾ ಇರುವ ನನ್ನ ಮತ್ತು ಐಕಳ ಹರೀಶ್ ಶೆಟ್ಟರ ನಡುವೆ ಇರುವ ಪರ್ಸನಲ್ ವಿವಾದಗಳು ಇದ್ದವು. ಸಾಮಾಜಿಕವಾಗಿ ಬಂಟರ ಸಂಘದ ಬಗ್ಗೆಯೂ ಇತ್ತು. ಆಗ ವಿಶೇಷವಾಗಿ ಈಗ 1-2-3 ತಿಂಗಳಿಂದ ವಾದ ವಿವಾದ ಭಾಳಷ್ಟು ನಡೀತಾ ಇದೆ. ಅದಕ್ಕೆ ನಾವು ಈ ಸಾಮಾಜಿಕ ಘರ್ಷಣೆಯನ್ನು ಇನ್ನು ಮುಕ್ತಾಯ ಮಾಡಿ ನಾವು ಒಗ್ಗಟ್ಟಿನಲ್ಲಿರಬೇಕಂತ ನಾನು ಹೇಳೋದು. ಕೂಡಲೇ ನಮ್ಮಲ್ಲಿ ಅತ್ಯಂತ ದೊಡ್ಡ ಸ್ನೇಹ, ಪ್ರೀತಿ ನನ್ನ ಅಂತೂ ಐಕಳರವರ ನಡುವೆ ಈಗಲೇ ಭಾಳ ದೋಸ್ತಿ ಪ್ರೀತಿ ಆಗ್ತದಂತ ಇಲ್ಲ. ಅದಕ್ಕೆ ಸಮಯ ಸ್ವಲ್ಪ ಬೇಕಾಗ್ತದೆ. ಎಲ್ಲ ಸರಿ ಹೋದರೆ ನಮ್ಮ ರಿಲೇಷನ್ ಒಳ್ಳೆಯದಾಗ್ತದೆ. ಸದ್ಯ ನಾವೊಂದು ಪ್ಯಾಚಪ್ ಮಾಡಿದ್ದೇವೆ, ಯಾಕಂದರೆ ಸಮಾಜಕ್ಕೆ ಬೇಕಾಗಿ ಪ್ಯಾಚಪ್ ಮಾಡಿದ್ದೀವಿ. ಒಂದು ನದಿ ಸಮುದ್ರಕ್ಕೆ ಸೇರಿದರೆ ಕೂಡಲೇ ಅದು ಸಮುದ್ರದ ನೀರಲ್ಲಿ ಮಿಕ್ಸ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಯಾಕಂದರೆ ಇಷ್ಟೆಲ್ಲ ವಿವಾದ ಆದಮೇಲೆ ಅದು ಒಮ್ಮೆಲೆ ನಾವು ಫ್ರೆಂಡ್ಸ್ ಅಥವಾ ಭಾಳ ಆತ್ಮೀಯ ಸ್ನೇಹಿತರಾಗೋದಿಲ್ಲ, ಸಮಯ ಬೇಕು. ಸೊ ಓಕೆ, ಅಂತೂ ನಾವು ಸಮಾಜಕ್ಕೆ ಬೇಕಾಗಿ, ಸಂಘಟನೆಗೆ ಬೇಕಾಗಿ
ಬಂಟ ಸಮುದಾಯದ ಸಂಘಟನೆಗೆ ಬೇಕಾಗಿ ನಾವು ತಲೆಬಾಗಿ ತಲೆ ತಗ್ಗಿಸಬೇಕಾಗ್ತದೆ. ವಿ ಹ್ಯಾವ್ ಟು ಕಾಂಪ್ರಮೈಸ್ ಆ್ಯಂಡ್ ಮ್ಯಾನೇಜ್. ಅದೇ ಸಮಾಜದ ನೀತಿ. ಸಮಾಜದಲ್ಲಿ ನಾವು ಭಾಳಷ್ಟು ನಾವು ಬಿಸ್ನೆಸ್ಸಲ್ಲಿದ್ದವರು ಬಹಳಷ್ಟು ಬಾರಿ ನಾವು ಬೇಡದ ಕೆಲಸವನ್ನು, ಇಷ್ಟ ಇಲ್ಲದ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನೋಡಿ, ಕೆಲವು ಸಲ ಪ್ರತಿಯೊಬ್ಬರು ಮಾಡಬೇಕಾಗ್ತದೆ, ಕಾಂಪ್ರಮೈಸ್ ಮಾಡಬೇಕಾಗ್ತದೆ ಇನ್ ದ ಓವರ್ ಆಲ್ ಇಂಟ್ರೆಸ್ಟ್ ಆಫ್ ಅವರ್ ಪರ್ಸನಲ್ ಇಂಟ್ರೆಸ್ಟ್ ಆ್ಯಂಡ್ ಓವರ್ ಆಲ್ ಇಂಟ್ರೆಸ್ಟ್ ಆಫ್ ಸಮಾಜ. ಅದಕ್ಕೆ ಬೇಕಾಗಿ ನಾವು ಮಾಡಬೇಕಾಗ್ತದೆ. ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೆ ನನ್ನ ಧನ್ಯವಾದಗಳು. ವಿಶೇಷವಾಗಿ ನಾನು ಇದಕ್ಕೆ ಕೋಆಪರೇಟ್ ಮಾಡಿದ, ತಲೆ ಬಗ್ಗಿ ನನಗೆ ಕ್ಷಮೆಯಾಚನೆ ಮಾಡಿದವರು, ಮತ್ತು ಕಾಂಪ್ರಮೈಸ್ ಮಾಡಿ ಇದನ್ನು ಸರಿ ಮಾಡುವಂಥ ಮಾಡಲಿಕ್ಕೆ ಮುಂದೆ ಬಂದ ಐಕಳ ಹರೀಶ್ ಶೆಟ್ಟರಿಗೆ ಮತ್ತು ಅವರ ತಂಡಕ್ಕೆ ನನ್ನ ವಿಶೇಷವಾದ ಧನ್ಯವಾದಗಳು. ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ, ಮತ್ತು ನಮ್ಮ ತಂಡದವರಿಗೆ ಒಂದು ಮೀಟಿಂಗ್ ಮಾಡಿ ಇದೆಲ್ಲ ಸ್ವಲ್ಪ ವಿವರಣೆ ಅವರಿಗೂ ಕೊಡಿ. ಅವರಲ್ಲೂ ಈಗ ನನ್ನ ಮೇಲೆ ಭಾಳಷ್ಟು ಜನರಿಗೆ ಈಗ ಬೇಸರ ಆಗಿದೆ. ಯಾಕಂದರೆ ನೀವು ಏಕಾಏಕಿ ಸಡನ್ಲಿ ಕಾಂಪ್ರಮೈಸ್ ಮಾಡಿದ್ದೆ ಯಾಕೆ? ನಿನ್ನೆ ಆದ ಘಟನೆ ಕೂಡಲೇ ಗೊತ್ತಾಗಿ ಹಲವಾರು ಜನರು ನನ್ನಲ್ಲಿ ಬೇಸರದಲ್ಲಿ ಇರ್ಬೋದು. ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು, ನನ್ನ ಮಿತ್ರರು, ನನ್ನ ಬಂಧುಗಳು ನನ್ನ ಬಗ್ಗೆ ಅಂತ ಏನಾದರೂ ಬೇಸರ ಇರ್ಬೋದು. ಯಾಕಂದರೆ ಸಡನ್ಲಿ ನೀವು ಹೋಗಿ ಇಷ್ಟೆಲ್ಲ ನಾವೆಲ್ಲ ನಿಮಗೆ ಬೇಕಾಗಿ ಹೋರಾಟ ಮಾಡಿ ನೀವು ಸಡನ್ಲಿ ಹೋಗಿ ಅವರಲ್ಲಿ ದೋಸ್ತಿ ಮಾಡಿದೆ ಯಾಕೆ? ದೋಸ್ತಿಯ ವಿಷಯ ಅಲ್ಲ, ದೋಸ್ತಿ ಇನ್ನೂ ಆಗಬೇಕಷ್ಟೆ. ಈಗ ಸದ್ಯ ನಾವು ಕಾಂಪ್ರಮೈಸ್ ಮಾಡಿ ಕೈ ಶೇಕ್ ಹ್ಯಾಂಡ್ ಕೊಟ್ಟಿದ್ದೇವೆ ಸಮಾಜಕ್ಕೆ ಬೇಕಾಗಿ. ಆದ್ದರಿಂದ ನನಗೆ ಯಾವ ಒತ್ತಡವೂ ಇರಲಿಲ್ಲ. ಒತ್ತಡಕ್ಕೆ ತಲೆಬಾಗುವವ ನಾನಲ್ಲ, ಸಮಾಜಕ್ಕೆ ತಲೆಬಾಗುವ ನಾನು. ಬಂಟ ಸಮಾಜಕ್ಕೆ ನಾನು ಪ್ರೀತಿ ಯಾವಾಗಲೂ ಕೊಡ್ತೇನೆ. ಆಲ್ವೇಸ್ ಐ ಲವ್ ಬಂಟ ಸಮಾಜಕ್ಕೆ ಏನು ಒಳ್ಳೇದು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದಕ್ಕೆ ಬೇಕಾದರೆ ನನ್ನ ಸ್ವಲ್ಪ ಮಾನ ಮರ್ಯಾದೆಯನ್ನು ಕಡಿಮೆ ಮಾಡಲಿಕ್ಕೆ ನಾನು ತಾರಿದ್ದೇನೆ. ವೈಯಕ್ತಿಕ ವಿಷಯದಲ್ಲೂ ನಾನು ವೇದನೆ ಅನುಭವಿಸಿದರೂ ಅದು ಬಂಟ ಸಮಾಜಕ್ಕೆ ಬೇಕಾಗಿ. ನಿನ್ನೆ ಮಾಡಿದ ಕಾಂಪ್ರಮೈಸ್ ಫಾರ್ಮುಲಾ ಅದು ಬಂಟ ಸಮಾಜಕ್ಕೆ ಬೇಕಾಗಿ. ಸ್ವಲ್ಪ ನನಗೆ ಬೇಸರ ಇತ್ತು, ನನ್ನ ಎಲ್ಲ ಆತ್ಮೀಯರಿಗೆ ಏನೋ ಮಾನಸಿಕವಾದ ಗೊಂದಲ ಆಗ್ಬೋದು ಇದರಿಂದ. ಆದರೆ ಅದಕ್ಕೆ ಬೇರೆ ಉಪಾಯ ಇರಲಿಲ್ಲ. ಯಾಕಂದರೆ ನೋಡಿ, ಈಗ ಒಂದು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದರೆ ಎಲ್ಲರೂ ಬೊಬ್ಬೆ ಆಗ್ತಾರೆ. ನಾವು ಉಗ್ರ ರೂಪದಲ್ಲಿ ಕೂಡಲೇ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಅಂತ. ಆದರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದವರಿಗೆ ಜವಾಬ್ದಾರಿ ಇದೆ. ಪ್ರೈಮ್ ಮಿನಿಸ್ಟರ್ ಆಗಲಿ, ಕ್ಯಾಬಿನೆಟ್ ಮಂತ್ರಿಗಳಿಗೆ, ಇಡೀ ದೇಶದ ಜವಾಬ್ದಾರಿ ತೆಗೆದವರಿಗೆ ಹೇಗೆ ಇದೆಯೋ ಅವರನ್ನು ಎಲ್ಲ ವಿರೋಧವನ್ನು ನುಂಗಿ ಯೋಚನೆ ಮಾಡಿ ಮಾಡ್ತಾರೆ. ಕೌಂಟರ್ ಅಟ್ಯಾಕ್ ಮಾಡೋದಿದ್ರು ಒಮ್ಮೆಲೆ ಹೋಗಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಅದೇ ರೀತಿ ನಾವು ಕೂಡ ಸ್ವಲ್ಪ ಜವಾಬ್ದಾರಿ ಇದ್ದವರು ಒಮ್ಮೆಲೆ ಹೋಗಿ ಒಬ್ಬರ ಮೇಲೆ ಬಿದ್ದು ಒಯ್ಯೋದು, ಆಕ್ರಮಣ ಮಾಡೋದು, ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಸಮಾಜದ ಹಿತದೃಷ್ಟಿಯಿಂದ ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಅದರಲ್ಲಿ ನಮ್ಮ ಪ್ರತಿಷ್ಠೆಯ ವಿಷಯ ಅಲ್ಲ. ನಮ್ಮ ಪ್ರತಿಷ್ಠೆ ಆಮೇಲೆ, ಮೊದಲು ಸಮಾಜ ನಮಗೆ ಮುಖ್ಯ. ಆ ಬಗ್ಗೆ ನಾವು ಮಾಡಿದ್ದೇವೆ. ಅದರಲ್ಲಿ ನನ್ನದೇನಾದರೂ ತಪ್ಪಿದ್ದರೆ, ನಿಮಗೆ ಬೇಸರ ಇದ್ದರೆ ನಿಮ್ಮಲ್ಲಿ ನಾನು ಕ್ಷಮೆಯಾಚನೆ ಮಾಡ್ತೇನೆ. ಯಾಕಂದರೆ ನಿಮಗೆ ಬೇಸರ ಮಾಡಲಿಕ್ಕೆ ಇರಲಿಲ್ಲ. ಯಾಕಂದರೆ ನೀವು ಭಾಳಷ್ಟು ಮಂದಿ ಈಗ ಸಮಾಜದವರು ನನಗೆ ಪ್ರೀತಿ, ಗೌರವ, ವಿಶ್ವಾಸ ಇಟ್ಟಿದ್ದೀರಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ. ನಿಮಗೆ ಇಷ್ಟೆಲ್ಲ ಹೋರಾಟ ನನ್ನ ಪರವಾಗಿ ವಿವಾದ ಮಾಡಿದ್ದಕ್ಕೆ, ಹೋರಾಟ ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನನ್ನಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ. ಸೊ ಸಮಾಜವನ್ನು ಒಗ್ಗಟ್ಟಿಂದ ನಡೆಸುವ, ಕೇವಲ ನಾವು ಮಾತುಕತೆ, ಹೋರಾಟ ಮಾಡ್ತಲೇ ಇರುವುದು ಸರಿಯಲ್ಲ. ಯಾವಾಗಾದರೂ ಒಂದು ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕಾಗ್ತದೆ. ಸೊ ನಿನ್ನೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿದ್ದೇವೆ. ಇದರಿಂದ ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವ ಆ ಉದ್ದೇಶದಿಂದ ಮಾಡಿದ್ದೇವೆ. ಸೊ ಬೇರೇನು ತಪ್ಪೆಣಿಸಬೇಡಿ. ನಿನ್ನೆ ಕೆಲವರು ಭಾಳಷ್ಟು ಉಗ್ರ ರೂಪ ಬಂದು ನನ್ನನ್ನು ಬೈಲಿಕ್ಕೂ ತಯಾರಾಗಿದ್ದಾರೆ ನಿನ್ನೆ. ಸಮ್ ಪೀಪಲ್ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಮೀ.
ಸೊ ಓಕೆ, ನನಗೆ ಅರ್ಥ ಆಗ್ತದೆ ಅದು ನಿಮ್ಮ ಭಾವನೆ. ಆ ಭಾವನೆಗೆ ನಾನು ಶಿರವಾಗಿ ತಲೆಬಾಗಿ ನಿಮಗೆ ಈ ವಿವರಣೆ ಕೊಡ್ತಾ ಇದ್ದೇನೆ. ಇದು ಆ್ಯಕ್ಚುಯಲ್ ನಿಜವಾದ ಘಟನೆಗಳು. ಈ ಬಗ್ಗೆ ನೀವು ಯೋಚನೆ ಮಾಡಿ, ಇದು ನಾನು ಮಾಡಿದ್ದು ಸರಿಯೋ ತಪ್ಪೋ ಯೋಚನೆ ಮಾಡಿ ಆಮೇಲೆ ರಿಯಾಕ್ಷನ್ ಮಾಡಿ. ಓಕೆ, ತಪ್ಪಿದ್ದರೆ ನಾನು ಕ್ಷಮೆ ಕೇಳ್ತೇನೆ, ಈಗಲೂ ಕೇಳ್ತೇನೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಬಂಡ್ಸ್, ಜೈ ತುಳುನಾಡು.